ಆಕಾಶವಾಣಿ ಭದ್ರಾವತಿ. ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ. ಬಯಸಿದೆಲ್ಲ ಜನಹಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಶಂಕರಘಟ್ಟ, ಶಿವಮೊಗ್ಗ. ವಿಶ್ವ ಮಹಾನಾಯಕ. ಆತ್ಮೀಯರೇ, ನಮಸ್ಕಾರಗಳು. ಖ್ಯಾತ ಕವಿಗಳು, ವಿಮರ್ಶಕರು, ಸಂಶೋಧಕರು, ಜಾನಪದ ತಜ್ಞರು, ಆದರ್ಶ ಅಧ್ಯಾಪಕರು, ಹೋರಾಟಗಾರರಾದ ಪ್ರೊಫೆಸರ್ ಕಾಳೇಗೌಡ ನಾಗವರ ಅವರೊಂದಿಗೆ ನಾವಿಂದಿದ್ದೇವೆ. ಕಾಳೇಗೌಡ ನಾಗವರ ಅವರು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ನಾಗವರ ಗ್ರಾಮದವರು. ಸಿದ್ದೇಗೌಡ, ತಾಯಿ ಲಿಂಗಮ್ಮನವರ ಮಡಿಲಲ್ಲಿ ಜನಿಸಿದಂಥವರು. ನಾಗವರ, ಚನ್ನಪಟ್ಟಣ, ಮಂಡ್ಯ, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಪದವಿಯನ್ನು ಪಡೆದಂಥವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾಡುಗೊಲ್ಲರು ಒಂದು ಅಟ್ಟಿಯ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಂಥವರು. 1973ರಲ್ಲಿ ಕಾವೇರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದಂಥವರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಆ ನಂತರ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಪ್ರೊಫೆಸರ್ ಕಾಳೇಗೌಡ ನಾಗವರ ಸರ್ ಅವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಸಮಗ್ರ ಕೃತಿಗಳ ಪ್ರಕಟಣಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಹಾಗೆ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಕರ್ನಾಟಕ ರಾಜ್ಯ ಗೆಜೆಟಿಯರ್ ಸಲಹಾ ಸಮಿತಿಯ ಸದಸ್ಯರಾಗಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು. ಅದಲ್ಲದೆ ಬೆಂಗಳೂರಿನಲ್ಲಿ ನಡೆದಂಥ ಬಂಡಾಯ ಲೇಖಕರ ರಾಷ್ಟ್ರೀಯ ಸಮ್ಮೇಳನದ ಸಂಚಾಲಕರಾಗಿ, ಕರ್ನಾಟಕ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಸ್ಥಾಪಕ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಇಂಥ ವ್ಯಕ್ತಿ ಶಕ್ತಿಯಾದಂಥ ನಾಗವರ ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರ ಗೌರವಕ್ಕೂ ಕೂಡ ಪಾತ್ರರಾದಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದಂಥವರು. ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನರಾಗಿರುವಂತಹ ನಾಗವರ ಸರ್ ಅವರು ಬೆಟ್ಟದ ಸಾಲು ಮಳೆ, ಅಲೆಗಳು, ಈ ಮಂಜಿನೊಳಗೆ, ಕಣ್ಣಾಚೆಗೆ ಎಂಬಂತಹ ಕಥಾ ಸಂಕಲನಗಳನ್ನು ಪ್ರಕಟಿಸಿರುವಂಥವರು. ಕರಾವಳಿಯಲ್ಲಿ ಗಂಗಲಗ್ನ, ಕನ್ಯೆಯ ಸ್ನೇಹ, ಗಾಳಿ ಬೆಳಕಿನ ಪಯಣ ಎಂಬ ಕವನ ಸಂಕಲನಗಳನ್ನು, ಪ್ರೀತಿ ಮತ್ತು ನಿರ್ಭೀತಿ, ತ್ರಿಪದಿ, ರಗಳೆ ಮತ್ತು ಜಾನಪದ ಸಾಹಿತ್ಯ, ಸರ್ವಜ್ಞ ಮತ್ತು ಹರಿಹರ, ಸೃಜನಶೀಲ ವೈಚಾರಿಕತೆ, ಭಿನ್ನ ಮತದ ಸೊಗಸು ಎಂಬ ವಿಚಾರ ಮತ್ತು ವಿಮರ್ಶಾ ಕೃತಿಗಳನ್ನು ಪ್ರಕಟಿಸಿರುವಂಥವರು. ಬಯಲುಸೀಮೆಯ ಲಾವಣಿಗಳು, ಬೀದಿ ಮಕ್ಕಳು ಬೆಳೆದೋ, ಬೇಕಾದ ಸಂಗತಿ, ಹಲವು ತೋಟದ ಹೂಗಳು, ಜಾನಪದದ ತುಂಬುವಳೆ, ಸಾಲು ಸಂಪಿಗೆ ನೆರಳು, ಗರಿಗೆದರಿದ ನವಿಲು, ಮನದಾಳದ ಕನಸುಗಳು, ಗಿರಿಜನ ಕಾವ್ಯ, ಗಿರಿಜನ ಸಂಸ್ಕೃತಿ ಎಂಬ ಜಾನಪದ ಕೃತಿಗಳನ್ನು ಪ್ರಕಟಿಸಿದಂಥವರು. ಶಾಂತವೇರಿ ಗೋಪಾಲಗೌಡ ನೆನಪಿನ ಸಂಪುಟ, ಜೀವನ ಪ್ರೀತಿ, ಜಿ ಶಂಪಾ ಅವರ ಜಾನಪದ ಬರಹಗಳು, ರಾಮ್ ಮನೋಹರ್ ಲೋಹಿಯ ಅವರ ಬರಹಗಳ ಸಂಪುಟಗಳು, ಜೀವನ ಪ್ರೇಮ ಮೊದಲಾದ ಕೃತಿಗಳನ್ನು ಸಂಪಾದಿಸಿ ಪ್ರಕಟಿಸಿದಂಥವರು. ಮಡುಗಟ್ಟಿ ಅಕ್ಕರೆ ಅನ್ನುವಂಥ ಕೃತಿಯನ್ನ, ಜೀವ ಪ್ರೇಮದ ಅಚ್ಚರಿ, ಸಂತನ ಧ್ಯಾನ, ಇಂಥ ಪ್ರೀತಿಯ ನಾವೇ ಎಂಬ ಅಭಿನಂದನ ಗ್ರಂಥಗಳಿಗೂ ಕೂಡ ಪಾತ್ರರಾಗಿರುವಂಥವರು. ಇವರ ಕುರಿತು ಹಲವಾರು ಮಹಾಪ್ರಬಂಧಗಳು ಕೂಡ ರಚನೆಯಾಗಿ ಅದಕ್ಕೆ PhD ಪದವಿಯನ್ನು ಕೂಡ ಪಡೆದಿರುವಂಥದ್ದು ಉಂಟು. ಇಂಥ ಸಾಹಿತಿಗಳು ಮತ್ತು ಬರಹಗಾರರು ಆಗಿರುವಂಥ ನಾಗವರ ಅವರ ಕೃತಿಗಳು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕೃತಿಗಳು ಕೂಡ ಆಗಿರುವಂಥದ್ದು. ಸರ್ ನಮಸ್ಕಾರ. ಸರ್, ತಮ್ಮ ಈ ಎಲ್ಲ ಸಾಧನೆಯ ಹಿಂದೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ನೀವು ಹೃದಯಸ್ಥವಾಗಿಸಿಕೊಂಡು ಇಂಥ ಸಾಧನೆಗಳನ್ನು ತಾವು ಕೈಗೊಂಡಿರುವಂಥದ್ದು ಮತ್ತು ಈ ಸಮುದಾಯಕ್ಕೆ, ಜನತೆಗೆ, ಎಲ್ಲರಿಗೂ ಕೂಡ ಸಮಾನತೆಯನ್ನ, ಸಮಾಜವನ್ನು ನಿರ್ಮಾಣ ಆಗಬೇಕೆಂಬ ಕನಸು ಕಟ್ಟಿಕೊಂಡಂಥವರು. ಈ ತಮಗೆ ಅಂಬೇಡ್ಕರ್ ಅವರು ತಮ್ಮ ಯಾವ ಬದುಕಿನ ಯಾವ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆ ತಮಗೆ ಪ್ರವೇಶ ಆಯಿತು ಮತ್ತು ಹೇಗಾಯಿತು ಸರ್? ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕೆ ನಮ್ಮ ಜೀವಮಾನದಲ್ಲಿ ನಾವು ಈ ಸಾಮಾಜಿಕ ನ್ಯಾಯದ ಪರವಾದ ಒಂದು ಕಳಕಳಿ. ಸಾಹಿತ್ಯ ವಿದ್ಯಾರ್ಥಿ ಆಗ್ಲಿಕ್ಕಿಂತ ಮುಂಚೆ ನಾನು PUCನಲ್ಲಿ ಸೈನ್ಸ್ ಓದ್ತಾ ಇದ್ದೆ. ಸೈನ್ಸ್ ಓದಿದ್ರು ಕೂಡ ಹೈಸ್ಕೂಲಲ್ಲಿ ಎಲ್ಲ ನಾವು ಬಸವಣ್ಣನ ಬಗ್ಗೆ ತಿಳ್ಕೊಂಡಿರ್ತೀವಿ, ಕುವೆಂಪು ಬಗ್ಗೆ ತಿಳ್ಕೊಂಡಿರ್ತೀವಿ, ಮಾಸ್ತಿ ಮತ್ತು ಬೇಂದ್ರೆಯವ್ರ ಬಗ್ಗೆನೂ ತಿಳ್ಕೊಂಡಿರ್ತೀವಿ, ಶಿವರಾಮ್ ಕಾರಂತರ ಬಗ್ಗೆ. ಹೀಗೆ ಅಲ್ಲಿ ಸಾಮಾಜಿಕ ನ್ಯಾಯದ ಹಲವಾರು ಸಂಗತಿಗಳು ಸಾಮಾನ್ಯವಾಗಿ ನಮ್ಮ ಸಾಹಿತ್ಯದಲ್ಲಿ ಬರ್ತವೆ, ಬುದ್ಧನಿಂದ ಮೊದಲುಗೊಂಡು. ಆದರೆ ನಾನು PU ಓದೋ ಕಾಲದಲ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿದ್ದಾಗ ಈ ಸಾಹಿತ್ಯದ ಒಂದು ಆಸಕ್ತಿ ಇನ್ನೂ ಜಾಸ್ತಿ ಆಗ್ಬಿಟ್ಟು ನನ್ನ ಸ್ನೇಹಿತರೆಲ್ಲ BE ಓದ್ಲಿಕ್ಕೆ ಹೋದ್ರು. ನಾನು ಸುಧಾಕರ್ ಅಂತ ನಮ್ಮ ಗುರುಗಳಿದ್ರು ಅಲ್ಲಿ. ಅವರು ಇಲ್ಲೆಲ್ಲ ನೀವು ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಅಷ್ಟೊತ್ತಿಗೆ ಕಥೆಗಳು ಬರೀತಿದೆ, ಕವಿತೆಗಳು ಬರೀತಾ ಇದ್ದೆ, ನೀವು ಮಹಾರಾಜಾಸ್ ಕಾಲೇಜಿಗೆ ಹೋಗ್ಬಿಟ್ಟು ಸಾಹಿತ್ಯದಲ್ಲೇ ನೀವು ಒಂದು ಮುಂದುವರಿಯೋದು ಒಳ್ಳೆಯದು ಅಂತ ನಾನು BAಗೆ ಬಂದೆ. BAಗೆ ಬಂದ ಕೂಡಲೇ ಅದು ಇನ್ನೂ ಒಳ್ಳೇದಾಯ್ತು. ಮಹಾರಾಜ ಕಾಲೇಜಲ್ಲಿ 65-66ರಲ್ಲಿ ನಾವೆಲ್ಲ, ನಾನು ಕೆ ರಾಮದಾಸ್, ಆಲನಹಳ್ಳಿ ಕೃಷ್ಣ ಎಲ್ಲ ನಾವು ಕ್ಲಾಸ್ಮೇಟ್ಸ್. ನಾವು ಅದು ಒಳ್ಳೆ ವಾತಾವರಣ ಆಯಿತು. ಆವಾಗ ನಮ್ಮ ನಂಜುಂಡಸ್ವಾಮಿಯವರು ಆಗ್ತಾನೆ
ಜರ್ಮನಿನಲ್ಲಿ PhD ಮಾಡ್ತಾ ಇದ್ದು ಬಿಟ್ಟು ಬಂದಿದ್ರು. ಅಷ್ಟೊತ್ತಿಗೆ ಅವರು ಸಮಾಜವಾದಿ ಚಳವಳಿಯಲ್ಲಿದ್ದರು. ನಮ್ಮ UR ಅನಂತಮೂರ್ತಿ ಅವರು ಸಮಾಜವಾದಿ ಚಳವಳಿ, ಗೋಪಾಲಗೌಡರ ಸ್ನೇಹಿತರಾಗಿ ಶಿವಮೊಗ್ಗ ಭಾಗದಿಂದ ಬಂದವರಿಗೆಲ್ಲ ಅದು. ಮತ್ತು ತೇಜಸ್ವಿನೂ ಶಿವಮೊಗ್ಗ ಜಿಲ್ಲೆಯವರೇ. ಹಾಗಾಗಿ ತೇಜಸ್ವಿ ಅವರು ಮೂಡಿಗೆರೆನಲ್ಲಿದ್ರು ಬರ್ತಾ ಇದ್ರು. ನಂಜುಂಡಸ್ವಾಮಿ ಅವರೆಲ್ಲ ಒಂದೇ ತಂಡ. ಹಾಗಾಗಿ ಅವರು ಲೋಹಿಯಾ ಅವರ ಬರಹಗಳನ್ನ KV ಸುಬ್ಬಣ್ಣ ಆಗ ರಾಜಕೀಯದ ಮಧ್ಯೆ ಬಿಡುವಂತ ಪುಸ್ತಕ ಅನುವಾದ ಮಾಡಿದ್ರು. ಅದು ಸಿಗ್ತಾ ಇತ್ತು. ಮತ್ತು ಲೋಹಿಯಾ ಚಿಂತನೆ ಅಂತ ಇತ್ತು. ಹಾಗಾಗಿ ಅವರು ಲೋಹಿಯಾ ಅವರು ಮತ್ತು ಅಂಬೇಡ್ಕರ್ ಅವರು ಈ ಭಾರತದ ನವನಿರ್ಮಾಣಕ್ಕೆ ಬಹಳ ಪೂರಕರಾದವರು. ಯಾಕೆಂತಂದ್ರೆ ಎಲ್ಲ ಬಗೆಯ ಅಸಮಾನತೆಗಳು, ಇಬ್ರು ಕೂಡ ತುಂಬಾ ಓದ್ಕೊಂಡಿದ್ದವರು. ಬೇರೆ ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಅಂಬೇಡ್ಕರ್ ಅವರು ಒಂದು ಅಧ್ಯಯನ ಮಾಡಿದಾಗ ಇವರು ಕೂಡ ಜರ್ಮನಿನಲ್ಲೇ ಓದ್ದವರು, ಅವರು PhD ಮಾಡಿದವರು. ಲೋಹಿಯಾ ಕೂಡ ಆ ಕಾಲದಲ್ಲಿ ಹಿಟ್ಲರ್ ಕೂಡ ಇರ್ತಾನೆ ನೋಡಿ. ಹಿಟ್ಲರ್ನ ಒಂದು ಭಂಡತನ ಮತ್ತು ಈ ಅನಾಗರಿಕತೆ ಅದೆಲ್ಲ ಅವರಿಗೆ ಪರಿಚಯ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ಅವರು ಜರ್ಮನ್ ಭಾಷೆನಲ್ಲಿ PhD ಮಾಡಿ ಕಾರ್ಲ್ ಮಾರ್ಕ್ಸ್ ಏನ್ ಬರೀತಾನೆ ಅದನ್ನ ಅವರು ಜರ್ಮನ್ ಭಾಷೆಯಲ್ಲೇ ಓದ್ಕೊಂಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಜರ್ಮನ್ ಭಾಷೆಯಲ್ಲಿ ಬರೆದಿರೋದು ದಾಸ್ ಕ್ಯಾಪಿಟಲ್. ಹಾಗಾಗಿ ಅವರು ಲೋಹಿಯಾ ಓದದ್ಮೇಲೆ, ಲೋಹಿಯಾ ಒಬ್ಬ ಬನಿಯ ವೈಶ್ಯ ಜನಾಂಗಕ್ಕೆ ಸೇರಿದನು. ಜಾತಿ ಪದ್ಧತಿಯ ಹಿನ್ನೆಲೆ, ಅಸ್ಪೃಶ್ಯತೆ ಮತ್ತು ತಬ್ಬಲಿ ಜಾತಿಗಳು, ಅವ್ರು ಏನ್ ಲೋಹಿಯಾ ನಮಗೆ ಬಹಳ ಆ ಕಾಲದಲ್ಲಿ ಹಿಡಿಸಿದ್ದಂದ್ರೆ, ನೀವು ಯಾವುದೇ ಸಂಘಟನೆ ಕಟ್ಟಿ ಅಲ್ಲಿ ದಲಿತರಿಲ್ಲದೆ ಇದ್ರೆ, ಮಹಿಳೆಯರಿಲ್ಲದೆ, ಹೆಚ್ಚು ಅನ್ಯಾಯ ಆಗಿರೋದು ನಮ್ಮ ಭಾರತದಲ್ಲಿ ಜಾತಿ ಪದ್ಧತಿಯ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ದಲಿತರಿಗೆ, ಅಸ್ಪೃಶ್ಯರಿಗೆ, ಆಮೇಲೆ ಮಹಿಳೆಯರದಂತೂ ಇನ್ನೂ ಅಕ್ಷರಜ್ಞಾನ ಇರಲಿಲ್ಲ, ತೊಂದರೆ ಇರಲಿಲ್ಲ, ಕೇಶಮುಂಡನ ಮಾಡಿಸ್ತಾ ಇದ್ರು, ಆ ಥರದ್ದೆಲ್ಲ ಇತ್ತು. ಹಾಗಾಗಿ ಮಹಿಳೆಯರು, ನಿಮ್ದು ಯಾವುದೇ ಸಂಘಟನೆಯಲ್ಲಿ ದಲಿತರಿಲ್ಲದೆ ಇದ್ರೆ, ಮಹಿಳೆಯರಿಲ್ಲದೆ ಇದ್ರೆ, ಇನ್ನೂ ಬಹಳ ಮುಖ್ಯವಾದದ್ದು ಇನ್ನು ತಬ್ಬಲಿ ಜಾತಿಗಳಿವೆ. ತುಂಬಾ ಕಡಿಮೆ ಜನಸಂಖ್ಯೆಯ ಜಾತಿ ಜನಾಂಗಗಳಿರ್ತವೆ. ಅವಕ್ಕೆ ಅವರಿಗೆ ಒಂದು ದನಿನೇ ಇರೋದಿಲ್ಲ. ಅವರಿಗೆ ವಿಮಾನದಲ್ಲಿ ಒಬ್ಬ ಜನತಾ ಪ್ರತಿನಿಧಿ ಇರಲ್ಲ, MLA ಇರಲ್ಲ, ಮಂತ್ರಿ ಇರಲ್ಲ. ಹಾಗಾಗಿ ಇವರು ಇಲ್ಲದೆ ಇದೆ. ಒಂದು ಮಹಿಳೆಯರು, ದಲಿತರು, ತಬ್ಬಲಿ ಜಾತಿಗಳಂತ, ಆ ತಬ್ಬಲಿ ಜಾತಿಗಳಂತ ನಾನೇ ಕಾಯಂ ಮಾಡೋದು. ಅಂದ್ರೆ ತುಂಬಾ ಕಡಿಮೆ ಮಂದಿ ಇರ್ತಕ್ಕಂಥ ಹಿಂದುಳಿದವರು ಬಗೆ ಬಗೆಯ ಹಿಂದುಳಿದವರು ಇರ್ತಾರೆ. ಅವ್ರು ಇಲ್ಲದೆ ಇದ್ರೆ ನೀವು ಸಂಘಟನೆ ಕಟ್ಟಬೇಡಿ ಅಂತ ಲೋಹಿಯಾ ಹೇಳೋದು. ಅಯ್ಯೋ ಕಥೆಯೇ. ಅವಾಗ ಅಂಬೇಡ್ಕರ್ ಬರಹಗಳು ಸಿಗ್ತಾ ಇರಲಿಲ್ಲ ನಮಗೆ, ಕನ್ನಡದಲ್ಲಂತೂ ಇರಲಿಲ್ಲ. ಇಂಗ್ಲಿಷಲ್ಲಿ ಇರ್ತಕ್ಕಂಥದ್ದನ್ನ ನಾವು ಹುಡುಕಿ ಓದ್ಕೊಳ್ಳೋಕೆ ಶುರು ಮಾಡಿದ್ವಿ ನಾವು. ಆಮೇಲೆ ಪೆರಿಯಾರ್ ರಾಮಸ್ವಾಮಿ ಕೂಡ ಬದುಕಿದ್ರು, ನಾಯಕರು. ಅವರು ಈ ವಿಚಾರಕ್ಕೆ ಬದ್ಧರಾಗಿದ್ರು. ಅವರು ಮತ್ತು ಅಂಬೇಡ್ಕರ್ ಸೇರಿ ವೈಕಂ ಸತ್ಯಾಗ್ರಹ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು. ಲೋಹಿಯಾ ಮತ್ತು ಅಂಬೇಡ್ಕರ್ ಸೇರಿ ಹೊಸ ಪಾರ್ಟಿ ಕಟ್ಟೋಣ ಅನ್ನೋದ್ರಲ್ಲಿ 1956ರಲ್ಲಿ ಅಂಬೇಡ್ಕರ್ ಅವರೇ ತೀರ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಇವರು ಸ್ವಾತಂತ್ರ್ಯ ಚಳವಳಿಯಿಂದ ಗಾಂಧಿಯವರ ಶಿಷ್ಯರಾಗಿ ಬಂದವರು ನಮ್ಮ ಲೋಹಿಯಾ. ಬಂದ್ರು ಎಲ್ಲ ಓದ್ಕೊಂಡಿದ್ರು ಮತ್ತು ಬಹಳ ಸೂಕ್ಷ್ಮಜ್ಞರಾಗಿದ್ರು ಈ ಜಾತಿ ಪದ್ಧತಿಯ ಅನಿಷ್ಟಗಳು. ಅದು ಆಶ್ಚರ್ಯ. ಗಾಂಧಿನೂ ಬನಿಯ, ಇವರು ಬನಿಯ ಅಂದ್ರೆ ವೈಶ್ಯರು. ಬ್ರಾಹ್ಮಣರಷ್ಟೇ ಅವರಿಗೆ ಒಂದು ಅನುಕೂಲಗಳು, ಮರ್ಯಾದೆ ಎಲ್ಲ ಇದ್ರೂ ಕೂಡ ಆತ ಸಂವೇದನಾಶೀಲರಾದ್ದರಿಂದ ಯಾವ ಬಗೆಯ ಅನ್ಯಾಯಗಳು ಇರಬಾರದು. ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಜಾತಿಗೆ ಸಂಬಂಧಪಟ್ಟಂತೆ ಆಗಲಿ, ಯಾವ ಬಗೆಯ ಅನ್ಯಾಯಗಳು ಇಲ್ಲದೆ ಇರುವ ಒಂದು ಹೊಸ ಪ್ರಜಾಪ್ರಭುತ್ವದ ನಾಡನ್ನು ಕಟ್ಟಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಅಂಬೇಡ್ಕರ್ದಂತೂ ಅದೇನೆ. ಹಾಗಾಗಿ ಅವರಂತೂ ಬೆಳೆಯೋದು. ಅವರ ಜನ್ಮದಿನವನ್ನ ನಾವು ವಿಶ್ವ ಜ್ಞಾನ ದಿನವಾಗಿ ಆಚರಿಸ್ತಾ ಇದ್ದೀವಿ. ಆ ತರದ ಮಟ್ಟಿಗೆ ಅವರು ಅಷ್ಟು ಇದಿದ್ರು. ಆಮೇಲೆ ಅವರು ಬರೀ ದಲಿತರಿಗಾಗಿ ಹೋರಾಟ ಮಾಡಿದವರಲ್ಲ, ಅದು ಅನೇಕರಿಗೆ ಗೊತ್ತಾಗುತ್ತೆ. ಮಹಿಳಾ ಸಂಕುಲದ ಸಲುವಾಗಿ, ಯಾಕೆಂದ್ರೆ ದಲಿತರ ಸಮಸ್ಯೆ ಒಂದು ಸ್ವಲ್ಪ ಪರ್ಸೆಂಟೇಜ್, ಆದ್ರೆ ಮಹಿಳೆಯರದು 150ರಷ್ಟು. ಅದು ಜಗತ್ನಾದ್ಯಂತ ಮತದಾನದ ಹಕ್ಕು ಎಷ್ಟೋ ಜನಕ್ಕೆ ವಿದೇಶಗಳಲ್ಲಿ, ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ತಡವಾಗಿ ಬಂತು. ಅಮೆರಿಕಕ್ಕೆ ಇನ್ನೂ ಒಬ್ಬ ಮಹಿಳೆ ಅಧ್ಯಕ್ಷ ಆಗಿಲ್ಲ, ಲೆಕ್ಕ ಹಾಕೊಳ್ಳಿ. ಈಗ ಯಾರೋ ಒಬ್ಬ ಕಮಲಾ ಅಂತ ಒಂದು ಹೆಣ್ಮಗಳು ಕಂಟೆಸ್ಟ್ ಮಾಡ್ತಾರೆ ಅಂತ ಒಂದು ಬರ್ತಾ ಇದೆ. ಹಾಗೆ ಮುಂದುವರೆದ ರಾಷ್ಟ್ರಗಳಲ್ಲಿ ಕೂಡ ಮತದಾನದ ಒಂದು ಹಕ್ಕನ್ನೇ ತಡವಾಗಿ ಕೊಟ್ಟರು. ಅದಕ್ಕೆ ನೋಡಿ, ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸೋದ್ರಿಂದ ಅವರು ಬಹಳ ತಮ್ಮೆಲ್ಲಾ ಒಂದು ಸಮಾನತೆಯ ತತ್ವಗಳನ್ನು ಅಳವಡಿಸಿಕೊಂಡು ಸಂವಿಧಾನವನ್ನು ರಚಿಸೋದ್ರಿಂದ, ಅದಕ್ಕೆ ಒಂದು ಅವಕಾಶ ಅವ್ರಿಗೆ ಸಿಕ್ಕದ್ರಿಂದ ಅದನ್ನ ಬಹಳ ಚೆನ್ನಾಗಿ ಅಳವಡಿಸೋದು. ಸಕಲರಿಗೂ ಸಮಾನತೆ ಇರಬೇಕು, ಯಾರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಬರಬಾರ್ದು, ನಿಜವಾದ ಸಹೋದರ ಪ್ರೀತಿ ಇರಬೇಕು. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ನಾವು, ಯಾಕೆಂದ್ರೆ ವಿದ್ಯಾರ್ಥಿಗಳಾಗಿ ನಾವು ಅದು ಗಮನಿಸಿದ್ವಿ. ಮನುಷ್ಯ ಜಾತಿ ತಾನೊಂದೇ ಒಲಂನಿಂದ ಮೊದಲುಗೊಂಡು ವಿಶ್ವಮಾನವ ಕಲ್ಪನೆ ತನಕ ಅದು ಈ ತರ ಸಮಾನತೆಯ ತತ್ವ ನಾವು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇತ್ತು. ಮತ್ತು ಇವರು ಇನ್ನೂ ಒಳನೋಟಗಳನ್ನು ಕೊಟ್ಟರು. ಲೋಹಿಯಾ ಅವರೇ ಎಷ್ಟು ಹೇಳೋದಾದ್ರೆ ಇನ್ನು ಅಂಬೇಡ್ಕರ್ ಎಷ್ಟು ಓಡ್ಬೋದು ಅಂತ ನಾವು ಹುಡುಕೊಂಡು ಓದ್ಕೊಂಡ್ವಿ. ಅವಾಗ ಸಿಗ್ತಾನೆ ಇರಲಿಲ್ಲ, ಕನ್ನಡದಲ್ಲಿ ಸಿಗ್ತಾನೆ ಇರಲಿಲ್ಲ. ಅಂದ್ರೆ ನಿಮಗೆ ಇದು ಪ್ರೌಢಶಾಲಾ ಅಧ್ಯಯನದ ಹಂತದಲ್ಲೇ ಅಂಬೇಡ್ಕರ್ ಅವರ ಅಧ್ಯಯನದ ಆಸಕ್ತಿ ಅಲ್ಲ. ಅಂಬೇಡ್ಕರ್ಗಿಂತ ಒಂದು ಸಾಮಾಜಿಕವಾದ ಒಂದು ನ್ಯಾಯದ ಕಲ್ಪನೆ ಬಂತು. ಯಾಕೆಂದ್ರೆ ಬಸವಣ್ಣವರು ದಲಿತರ ಪರವಾಗಿ ಇದನ್ನ ಹೇಳ್ತಾ ಇದ್ದಾರೆ. ಅದು ಆಶ್ಚರ್ಯ. ಅದು 800 ವರ್ಷಗಳ ಹಿಂದೆ ನಮ್ಮ ಬಸವಣ್ಣನವರ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ವೆರಿ ರೇರ್ ಕಮಿಟ್ಮೆಂಟ್ ಅದು.
ಅದು ಅಂಬೇಡ್ಕರ್ ಅವರು ಆಶ್ಚರ್ಯ ಪಡ್ತಾರೆ. ನಮ್ಮ ನಿಜಲಿಂಗಪ್ಪನವರಿಗೆ ಚೀಮಾರಿ ಹಾಕ್ತಾರೆ. ಏನ್ ನಿಜಲಿಂಗಪ್ಪನವ್ರಿಗೆ ಸಂವಿಧಾನ ರಚನಾ ಇದಕ್ಕೆ ಅವರು ಹೋಗ್ತಾ ಇದ್ರು. ನಮ್ಮ ಕೆಂಗಲ್ ಅವರು ಮತ್ತೆ ನಿಜಲಿಂಗಪ್ಪ ಎಲ್ಲ ಸಂವಿಧಾನ ರಚನಾ ಇದರಲ್ಲಿದ್ರು. ಅವ್ರಿಗೆ ಸ್ವಲ್ಪ ಗೊತ್ತಾಗ್ತದೆ ಅಲ್ಲ, ಇಲ್ಲ ಬರ್ತಾ ಇದ್ರು, ನಮ್ಮ ಧಾರವಾಡಕ್ಕೆ ಎಲ್ಲ ಬರ್ತಾ ಇದ್ರು. ಆವಾಗ ನಿಜಲಿಂಗಪ್ಪನವರೇ, ಏನು ನೀವು ಅಷ್ಟು ದೊಡ್ಡ ಅಸ್ಪೃಶ್ಯತೆ ವಿರುದ್ಧ ಹೋರಾಡದ ಮಹಾನುಭಾವ, ಸಮಾನತೆಯ ಒಂದು ಪರವಾಗಿದ್ದವರು, ವಿಶ್ವದಲ್ಲಿ ಅದು ಅಪರೂಪ. 800 ವರ್ಷಗಳ ಹಿಂದೆ ಅವ್ರನ್ನ ಒಂದು ಜಾತಿಗೆ, ಒಂದು ಭಾಷೆಗೆ ನೀವು ಕೂಡಿಟ್ಬಿಟ್ರಲ್ಲ, ಹೊರಗಡೆ ಬಿಟ್ಕೊಡ್ಲಿಲ್ವಲ್ಲ, ಅವ್ರಿಗೆ ಎಷ್ಟು ಪ್ರಚಾರ ಕೊಡಬೇಕು ಅಷ್ಟು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನಿಜಲಿಂಗಪ್ಪ ತಮ್ಮ ಆತ್ಮಕಥೆನಲ್ಲಿ ಬಹಳ ನೋವಿನಿಂದ ಬರ್ಕೊಂಡವ್ರೆ. ನಮ್ಮ ಅಂಬೇಡ್ಕರ್ ಸಾಹೇಬ್ರು ಈ ಥರ ನಮ್ಗೆ ಹೇಳಿದ್ರು, ಚೀಮಾರಿ ಹಾಕ್ಬಿಟ್ರು. ಹೌದು, ನಾವು ಹೊರಗಡೆ ಇತರ ಭಾಷೆಗಳಿಗೆ ನಾವು ಬಸವಣ್ಣವ್ರು ತಗೊಂಡೋಗ್ಲಿಲ್ಲ, ಈ ತತ್ವನ ಹೇಳಲಿಲ್ಲ. ಅವರು ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿದ್ರು ನಿಜಲಿಂಗಪ್ಪ ಅವರು. ಅದನ್ನ ನಮ್ಮ MP ಪ್ರಕಾಶ್ ಅನುವಾದ ಮಾಡಿದ್ದಾರೆ, ಅವರು ನನ್ನ ಸ್ನೇಹಿತರು. ಹೀಗಾಗಿ ಅಂಬೇಡ್ಕರ್ ಅವರನ್ನ ಓದ್ಕೊಂಡ್ವಿ ನಾವು. ಆಮೇಲೆ ನಾನು ಲೋಹಿಯಾ ಅಂಬೇಡ್ಕರ್ ಸಿಕ್ಕದ ಮೇಲೆ ಡಿಗ್ರಿಯಿಂದ ಮೊದಲುಗೊಂಡು ನಾನು ಲೆಕ್ಚರರ್ ಆಗೋ ತನಕ ನಾನು ರಜಾ ದಿನಗಳಲ್ಲಿ ನಮ್ಮ ದಲಿತರ ಕೇರಿಗಳಲ್ಲೇ ಇರ್ತಿದ್ದೆ. ಆವಾಗ ಬಹಿಷ್ಕಾರಗಳು ಆಮೇಲೆ ಅಂಗಡಿಯಲ್ಲಿ ಇದು ಕೊಡ್ತಾ ಇರಲಿಲ್ಲ, ಕೂಲಿ ಕರೀತಾ ಇರಲಿಲ್ಲ. ಏನೋ ಒಂದು ದೇವರಿಗೆ ಇದು ಮಾಡ್ಬಿಟ್ರು ಅಂದ್ಲು, ತಮಟೆ ಬಡಿಲಿಲ್ಲ ಅಂತ, ಅದು ಹೇಳೋದ್ ಮಾತು ಕೇಳಲಿಲ್ಲ ಅಂತ. ಅಷ್ಟೊತ್ತಿಗೆ ನಾವು ಕಾನೂನುಗಳಿವೆ, ಆ ಥರ ಮಾಡುವಾಗಿಲ್ಲ. ಅಲ್ಲ, ಒಳ್ಳೆ ಮಾತಲ್ಲೇ, ನಾವೇನು ಗಲಾಟೆಗೆ ಹೋಗ್ತಿರ್ಲಿಲ್ಲ. ಅರ್ಜಿ ಕೊಡಬೇಕು, ಇದು ಹಳೆ ಕಾಲ ಅಲ್ಲ, ಅವರು ಬಹಿಷ್ಕಾರ ಹಾಕುವಂಗಿಲ್ಲ, ಅವರು ಎಲ್ಲರೂ ಕೂಡ ಅವರವರ ಹಕ್ಕುಗಳಿವೆ, ಅದು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ನಾನೇ ಬರೆದು ಎಲ್ಲ ಕೊಡ್ತಿದ್ವಿ. ಇದು ಹೇಗೋ ನಮ್ಮ ಬಸವಲಿಂಗಪ್ಪನವ್ರಿಗೆ ಗೊತ್ತಾಗ್ಬಿಡ್ತು. ಬಸವಲಿಂಗಪ್ಪ ನಿಜವಾದ ಅಂಬೇಡ್ಕರ್ ಅವರ ಉತ್ತರಾಧಿಕಾರಿ, ಅದು ಅನೇಕರಿಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಮುಂಬೈನಲ್ಲಿದ್ರು, ಕನ್ನಡಿಗರು ತುಂಬಾ ಇದ್ದಾರೆ ಮುಂಬೈನಲ್ಲಿ, ಕನ್ನಡ ಸಂಘಗಳೇ ಒಂದು 200-300 ಇವೆ. ನಾನು ಪದೇ ಪದೇ ಹೋಗ್ತಾ ಇದ್ದೆ. ಆವಾಗ ಅವ್ರ ಸಂಸ್ಥೆಗಳೆಲ್ಲ ನೋಡಿದ್ದೀನಿ, ಔರಂಗಾಬಾದಲ್ಲಿ ನೋಡಿದ್ದೀನಿ, ಡೆಲ್ಲಿನಲ್ಲಿ. ಅಂಬೇಡ್ಕರ್ ತೀರ್ಕೊಂಡ ಮೇಲೆ ಅಂಬೇಡ್ಕರ್ ಅವರ ಸಕಲ ಸಂಸ್ಥೆಗಳ ಉತ್ತರಾಧಿಕಾರಿ ನಮ್ಮ ಬಸವಲಿಂಗಪ್ಪ ಆಗಿರೋದು, ಅದು ಅನೇಕರಿಗೆ ಗೊತ್ತಿಲ್ಲ. ಆ ಬಸವಲಿಂಗಪ್ಪನವರು ನನ್ನ ದೃಷ್ಟಕ್ಕೆ ಈ ಗಂಗೋತ್ರಿಗೆ ಹುಡುಕೊಂಡ್ ಬಂದಿದ್ರು. ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ಕಾಗದ ಬರೆದಿದ್ದಾರೆ, ನೀವು ಅದೇ ಕಾಲೇಜಿನ ಕಟ್ಟಿಸ್ಬೇಕು, ಆಸ್ಪತ್ರೆ ಕಟ್ಟಿಸ್ಬೇಕು, ಗ್ರಂಥಾಲಯಗಳು ಕಟ್ಟಿಸ್ಬೇಕು ಅಂತ ನಾನು ಬರೆದೆ. ಆವಾಗ ಅವರು ಇಲ್ಲಿ ಹುಡುಕೊಂಬಂದು ಹೇಳಿದ್ರು. ನಾನು ಅವಾಗ MA ನಲ್ಲಿ ಓದ್ತಾ ಇದ್ದೆ, BA ನಲ್ಲಿ ಇದ್ದಾಗ ಅದು ಬರ್ದಿದ್ದೆ. ಆಮೇಲೆ ಬಂದಾಗ ಹುಡುಕೊಂಬಂದು ಅವರು ಹೇಳಿದ್ರು, ನೋಡಪ್ಪ, ನೀನು ಗ್ರಂಥಾಲಯಗಳು ಬೇಕು, ಆಸ್ಪತ್ರೆ ಬೇಕು, ಶಾಲಾ ಕಾಲೇಜು ಅಂತ ಹೇಳ್ತೀಯಾ, ಇದು ಬಾಬಾ ಸಾಹೇಬ್ರು ಹೇಳದ್ದು ಕಣಪ್ಪ ಅಂತ ಹೇಳೋದು. ಬಾಬಾ ಸಾಹೇಬ್ ಹೇಳೋದು, ನಾವು ದೇವಾಲಯಗಳ ಮುಂದೆ ಕ್ಯೂ ನಿಲ್ಲೋದಕ್ಕಿಂತ ಹೆಚ್ಚಾಗಿ ಗ್ರಂಥಾಲಯಗಳ ಮುಂದೆ ಕ್ಯೂ ನಿಲ್ಲೋಣ ಅಂತ. ಅದನ್ನ ಅವ್ರು ಹೇಳೋದು. ಆಮೇಲೆ ಇನ್ನೊಂದು ಮಾತು ಯಾವಾಗಲೂ ಹೇಳೋರು, ಏನಪ್ಪಾ, ನಿಮ್ಮ ತಾಲೂಕಿನ ಯಾವ ದಲಿತ ಸಿಕ್ಕಿದ್ರು ನಿನ್ನ ಹೆಸರು ಹೇಳ್ತಾರೆ ಕಣಪ್ಪ. ಅವ್ರು ಧೈರ್ಯ ಕೊಟ್ಟರು, ಎದುರ್ಕೋಬೇಡಿ ಅಂತಂದ್ರು. ಆಮೇಲೆ ಕಾನೂನು ಬೇರೆ ತರ ಇದೆ, ನಿಮ್ಗೆ ಅನ್ಯಾಯ ಆದ್ರೆ ನಾವೇ ಅದನ್ನ ಅರ್ಜಿ ಎಲ್ಲ ಕೊಡ್ತಾ ಇದ್ವಿ, ನಾವೇ ಬರೆದೆಲ್ಲ ಕೊಟ್ಟು ಸೈನ್ ಹಾಕ್ಸಿ ಈ ತರ ತೊಂದರೆ ಆ ಥರ ಮಾಡಬಾರ್ದು ಅವ್ರಿಗೂ ಹೇಳ್ತಿದ್ವಿ, ಇವ್ರಿಗೂ ಹೇಳ್ತಿದ್ವಿ, ಪಂಚಾಯಿತಿ ಮಾಡ್ತಾ ಇದ್ವಿ. ತೇಜಸ್ವಿಯವ್ರಿಗೂ ನಾನು ಪತ್ರ ಬರೀತಿದ್ದೆ. ನಮ್ಮ ಇದರಲ್ಲಿ ಈ ಒಂದು ದಲಿತರನ್ನ ಮೊದಲುಗೊಂಡು ಎಲ್ಲರೂ ಸೇರಿ ನಾವು ದೇವಾಲಯ ಪ್ರವೇಶ ಮಾಡಬೇಕು, ನೀವು ಬರಬೇಕು ಅಂತ ಬರೆದಿದೆ. ಅದನ್ನ ನಾವು ಶಾಂತ ರೀತಿನಲ್ಲೇ ಎಲ್ರಿಗೂ ಪ್ರವೇಶ ಇರೋ ತರ ಮಾಡೋಣ. ದೇವರೆಲ್ಲರಿಗೂ ಸಂಬಂಧಪಟ್ಟವ್ರು, ನಾವೇನು ದೇವ್ರಿಗೆ ವಿರೋಧ ಅಲ್ಲ, ದೇವ್ರ ಬಗ್ಗೆ ವಿರೋಧವಾಗಿ ಮಾತಾಡಬೇಕಾಗಿಲ್ಲ. ಬರೆದಾಗ ಅವ್ರು ಕಾಗದ ಬರೆದಿದ್ದಾರೆ, ಇಲ್ಲ ಅದು ಬಹಳ ಒಳ್ಳೇದೇ ನಿಮ್ಮ ಚಳವಳಿ, ಇದು ನಾನು ಬರೋಕ್ಕಾಗ್ತಾ ಇಲ್ಲ, ನಾನು ಬಹಳ ಇದ್ದೀನಿ, ಆದ್ರೆ ಅದಕ್ಕಿಂತೂ ನಾವು ಕ್ರಾಂತಿಕಾರಕವಾದದನ್ನ ನಾವು ಮಾಡಬೇಕಾಗ್ತದೆ. ನಿಮ್ಮ ಸಾಹಿತ್ಯದಲ್ಲೂ ಕೂಡ ಈ ತರದ ಜಾತಿ ವಿನಾಶ, ಸಂಪ್ರದಾಯ ವಿರೋಧಿಯಾದಂತ ಅಂಶಗಳನ್ನ ನೀವು ಅಳವಡಿಸಿಕೊಂಡಿರೋದೈತಲ್ಲ ಸರ್, ನಿಮ್ಮ ಕಥೆಗಳಲ್ಲಿ, ಕಾವ್ಯದಲ್ಲಿ, ವಿಮರ್ಶೆಯಲ್ಲಿ ಅದನ್ನ ಸ್ಮೂತ್ ಆಗಿ ಒಳ್ಳೆ ರೀತಿಯಿಂದಲೇ ಗಲಭೆಗಳಾಗದಾಗಿ ನಾವು ಮಾಡಿದ್ವಿ. ನಮಗೆ ಒಳ್ಳೆ ಸಾಹಿತ್ಯದ ಜೊತೆಗೆ ಅದು ಕೂಡ ಸಿಕ್ಕಿರೋದು. ಅದ್ರ ಜೊತೆಗೆ ಈ ವಿಚಾರ ಇದ್ದದ್ರಿಂದ ಇವರೆಲ್ಲ ನಮ್ಮ ದೇವರಾಜ ಅರಸರೇ ಪಾಪ ಎಷ್ಟು ಗೌರವ. ನಾವು ಅವರಿಗೆ ಎಮರ್ಜೆನ್ಸಿನಲ್ಲಿ ನಾವು ಅವ್ರಿಗೆ ಅರಸು ರಾಕ್ಷಸ ಅಂತ ನಾನೇ ಚಂಪಾ ಅವರ ಪುಸ್ತಕನ ಅವ್ರ ಜೈಲಿನ ಪದ್ಯಗಳನ್ನ ಇದು ಮಾಡೋದು. ಆದ್ರೂ ಅವರು ನಮ್ ವಿರುದ್ಧ ಅಂತ, ಯಾಕೆಂದ್ರೆ ಅವರೆಲ್ಲ ಗಮನಿಸಿದ್ರು ನಮ್ಮ ಚಟುವಟಿಕೆ ಎಲ್ಲ. ಅವರೆಲ್ಲ ಬಡವರ ಪರ ಇರೋರು, ಬಡವರ ವಿನ್ನಪವನಿನ್ನಾರು ಕೇಳುವರು. ನಾನು ಕುಮಾರವ್ಯಾಸ ಓದಿದ್ದೀನಿ, ಅದು ಕುಮಾರವ್ಯಾಸ ಕೆಟ್ಟ ರಾಜನ ಬಗ್ಗೆ ನಾನು ಯಾಕೆ, ನಾನು ಬಡವರ ಪರನೇ ಇರೋನು ಅಂತ ಅವರ ಮಂತ್ರಿಗಳಿಗೆ ಹೇಳಿ. ಹೀಗಾಗಿ ಬಹಳ ಇದೆಲ್ಲ ಈ ತರದ್ದು ನಾವು ಬಿಡುವಾಗಿ ಇನ್ನೂ ನಮ್ಮ ಸಂಕ್ಷಿಪ್ತವಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ. ಹೌದೌದು, ಬಹಳ ಖುಷಿ ಆಯ್ತು ಸರ್. ನೀವು ಸಂಪ್ರದಾಯ ವಿರೋಧಿಯಾಗಿ ಜಾತಿ ವಿನಾಶದ ಪರವಾಗಿ, ಜಾತಿ ವಿನಾಶ ಆಗಲೇಬೇಕನ್ನುವಂತ ಕಟಿಬದ್ಧವಾಗಿ ಹೋರಾಟ ಮಾಡಿದ್ದು, ಇವೆಲ್ಲವುಗಳು ಕೂಡ ಒಂದು ರೀತಿ ಮಾದರಿ ಸರ್. ಇವೆಲ್ಲದರ ಹಿಂದೆ ಅಂಬೇಡ್ಕರ್ ಅವರ ವಿಚಾರಧಾರೆ, ಲೋಹಿಯ ವಿಚಾರಧಾರೆ ನಿಮ್ಮ ಮೇಲೆ ಅತ್ಯಂತ ಹೆಚ್ಚು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಲೋಹಿಯ, ಅಂಬೇಡ್ಕರ್ ಅವ್ರನ್ನ ನಾನು ನೆನೆದೇ ಇರೋ ದಿನಗಳೇ ಇಲ್ಲ, ಕ್ಷಣಗಳೇ. ಹಾಗಾಗಿ ಇವತ್ತು ಕೂಡ ನಿಮ್ಮನ್ನ ಎಷ್ಟು ಜನ
ಒಂದು ಜಾತ್ಯತೀತವಾಗಿ ಪ್ರೀತಿಸುವಂತ ಒಂದು ದೊಡ್ಡ ಸಮುದಾಯ ಜನ ಇದ್ದಾರೆ ಸರ್. ನೀವು ಎಂತರಿಗೂ ಕೂಡ ಪ್ರತಿಭೆಗಳನ್ನು ಪ್ರೇರೇಪಿಸುವಂತ ಶಕ್ತಿ ನಿಮ್ದು. ಅಂತವರು ಇವತ್ತು ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆ ಆಗಲಿ, ಲೋಯಿ ಅವರ ವಿಚಾರಧಾರೆ, ಬುದ್ಧನ ಬಗ್ಗೆ ತುಂಬಾ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರಿ ಸರ್. ನಿಮಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳು ಸರ್. ಆಮೇಲೆ ನಮ್ಮ ಹೊಸ ಕಾಲದ ಒಂದು ಸಾಮೂಹಿಕ ಹೊಣೆಗಾರಿಕೆ ಏನು ಅನ್ನುವ ಒಂದು ಪೂರ್ವ ಆಯಾ ಕಾಲಕ್ಕೆ ಆಯಾ ಸಮಸ್ಯೆಗಳಿರ್ತವೆ. ಅದಕ್ಕೆ ಈ ತರದ ಒಂದು ಜ್ಞಾನದ ಬೆಳಕಿನ ಹಿನ್ನೆಲೆಯಲ್ಲಿ ನಮ್ಮ ಕರ್ತವ್ಯ ಏನು ಅಂತ ನಾವು ಯೋಚನೆ ಮಾಡೋಕೆ ಈ ಒಂದು ಚಟುವಟಿಕೆಗಳು ಪೂರಕವಾಗಿವೆ. ಇದು ನಿಜವಾಗ್ಲೂ ಕೂಡ ಬಹಳ ಪವಿತ್ರವಾದ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್. ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನಪ್ರೀತಿ. ಕಾರ್ಯಕ್ರಮವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್, ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ. ಎಲ್ಲಾ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಶಂಕರಘಟ್ಟ, ಶಿವಮೊಗ್ಗ. ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.